ಮಿಥುನ ರಾಶಿಯವರಿಗೆ ಈ ವರ್ಷ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಲಗ್ನದಲ್ಲೇ ಗುರು ಇದ್ದ, ಮಧ್ಯದಲ್ಲಿ ಅತಿಚಾರ ಪ್ರವೇಶ ಅಂತ ಹೇಳಿಬಿಟ್ಟು ಒಂದು ತಿಂಗಳ 2 ತಿಂಗಳ ಕಾಲ ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡಿ 2ನೇ ಮನೆಗೂ ಬಂದು ಸಾಕಷ್ಟು ಶುಭ ಫಲಗಳನ್ನು ಕೊಟ್ಟಾಯಿತು. ಈಗ ವಕ್ರತ್ವದ ಗುರು ಮಿಥುನ ಲಗ್ನ ಅಥವಾ ಮಿಥುನ ರಾಶಿಯಲ್ಲೇ ಇರುವಂಥದ್ದು. ಲಗ್ನದಲ್ಲಿ ಗುರು ಇದ್ದಾಗ ತುಂಬ ದೊಡ್ಡ ಮಟ್ಟದ ಪಾಸಿಟಿವ್ ರಿಸಲ್ಟ್ಸ್ನ ಏನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಸಮಯದಲ್ಲಿ ಸ್ವಲ್ಪ ಲೆಥರ್ಜಿ ಜಾಸ್ತಿ ಆಗಿರುತ್ತೆ. ಅದರಲ್ಲೂ ವಕ್ರತ್ವದಲ್ಲಿರೋದ್ರಿಂದ ಗುರು ನಿಮಗೆ ಅನವಶ್ಯಕವಾದಂತಹ ಸೋಂಬೇರಿತನ ಜಾಸ್ತಿ ಆಗಿರುತ್ತೆ. ಅಷ್ಟೇ ಅಲ್ಲ, ನೀವೇನಾದರೂ ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅಂತಿದ್ರೆ ಅದು ಸಾಧ್ಯ ಆಗದೆ ಹೋಗ್ಬೋದು. ಯಾಕೆಂದರೆ ಲೆಥರ್ಜಿ ಜಾಸ್ತಿ ಆಗುತ್ತೆ. ಓವರ್ ಈಟಿಂಗ್ ಮಾಡಿರ್ತೀರ ಮಿಥುನ ರಾಶಿಯವರು. ಈ ವರ್ಷ ಮೊದಲೇ ನಿಮಗೆ ಲಗ್ನದಲ್ಲಿ ಇದ್ದಿದ್ದಂತಹ ಗುರು ಹೆಚ್ಚು ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರಲ್ಲ. ನೀವೇನಾದರೂ ಬಾಡಿ ಬಿಲ್ಡರ್ಸು ಅಥವಾ ಫಿಟ್ನೆಸ್ ತುಂಬ ಕಾನ್ಷಿಯಸ್ ಆಗಿದ್ದರೆ ಈ ಸಮಯದಲ್ಲಿ ನಿಮಗೆ ತುಂಬ ಅಂದರೆ ಭ್ರಮ ನಿರಸನ ಅಂತ ಹೇಳ್ತೀವಲ್ವ, ಆ ಥರದ ವಿಚಾರಗಳು ನಡೀತವೆ. ಅಯ್ಯೋ ಏನಿದು ಇಷ್ಟು ದಿನ ಆದರೂ ವೆಯ್ಟ್ ರೆಡ್ಯೂಸ್ ಆಗ್ತಿಲ್ಲ, ಈ ಥರ ಆಗೋಗಿದೆ ಅಂತ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ ಅಂತ. ಬಟ್ ಜೂನ್ ನಂತರ ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾನೆ. ನಾನು ಹೇಳಿದ ಹಾಗೆ ಮುಂಚೆನೆ 2ನೇ ಮನೆಗೆ ಬರ್ತಾನೆ. ಮಿಥುನ ರಾಶಿಯಿಂದ ಕರ್ಕಾಟಕಕ್ಕೆ ಬಂದಾಗ 2ನೇ ಮನೆ ಆಗುತ್ತೆ. ಸೊ 2ನೇ ಮನೆಯಲ್ಲಿದ್ದಾಗ ಹಣದ ಹರಿವು ಹೆಚ್ಚಾಗುತ್ತೆ. ನೀವು ಅಂದುಕೊಂಡಂತಹ ಕಾರ್ಯಗಳು ತುಂಬ ಸುಸೂತ್ರವಾಗಿ ನಡೀತವೆ. ಅದರ ಜೊತೆಗೆ ಗುರು 2ನೇ ಮನೆಯಲ್ಲಿರೋದ್ರಿಂದ ಕುಟುಂಬದಲ್ಲಿ ಕೂಡ ಸಾಕಷ್ಟು ನೆಮ್ಮದಿಯ ವಾತಾವರಣ ಇರುತ್ತೆ. ನಿಮ್ಮ ಮಾತನ್ನು ಎಲ್ಲರೂ ಗೌರವಿಸ್ತಾರೆ. ನೀವು ಗುರು ಹಿರಿಯರ ಮಾತನ್ನು ಕೇಳಿ ಆ ಮಾತಿಗೆ ಸರಿಯಾಗಿ ನಿಮ್ಮ ನಡವಳಿಕೆ ಇದ್ದಾಗ ಅದನ್ನು ಕೂಡ ಎಲ್ಲರೂ ಗೌರವಿಸೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. 4ನೇ ಮನೆ ತಾಯಿಗೆ ಸಂಬಂಧಿಸಿದ ಮನೆ ಕೂಡ ಆಗಿರೋದ್ರಿಂದ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಕೂಡ ತುಂಬ ಏರುಪೇರುಗಳಾಗೋದಕ್ಕೆ ಅವಕಾಶ ಇರುತ್ತೆ. ತಾಯಿಗೆ ಮನಸ್ತಾಪಗಳಾಗೋದಕ್ಕೆ ಕೂಡ ಅವಕಾಶ ಇರುತ್ತೆ. ಮಿಥುನ ರಾಶಿಯವರ ಜೊತೆಗೆ ಅವರ ತಾಯಿಯ ಜೊತೆಗೆ ಮನಸ್ತಾಪಗಳಾಗೋದು, ಅವರ ಒಪಿನಿಯನ್ ಡಿಫ್ರೆನ್ಸ್ಗಳು ಬರೋದು, ತಂದೆ ಮಕ್ಕಳಿಗೆ ತಾಯಿ ಮಕ್ಕಳಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಏನೋ ಜಗಳ ಆಗದೆ ಹೋದ್ರೂ ಒಪಿನಿಯನ್ ಡಿಫ್ರೆನ್ಸ್ಗಳು ಬಂದು ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಹಾಳಾಗುವಂಥ ವಿಚಾರಗಳು ನಡಿಬೋದು ಅಂತ. ಇನ್ನು ಶನಿ ಬಂದು 10ನೇ ಮನೆಯಲ್ಲಿ ಇರುವಂಥ ಸಮಯ. ವರ್ಷ ಪೂರ್ತಿ ಶನಿ ಅಲ್ಲೇ ಇರ್ತಾನೆ, ಮೀನರಾಶಿಯಲ್ಲೇ ಇರ್ತಾನೆ. ಅದು ಕೇಂದ್ರ ಸ್ಥಾನ 10ನೇ ಮನೆ ಆಗುತ್ತೆ. ಜಾಬ್ ಇರುತ್ತೆ, ಬಟ್ ಜಾಬಲ್ಲಿ ತುಂಬ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಯಾವಾಗಲೂ ಅಷ್ಟೇ, ಶನಿ ಎಲ್ಲಿರ್ತಾನೋ ಆ ವಿಚಾರದಲ್ಲಿ ನಾವು ತುಂಬ ಎಫರ್ಟ್ಸ್ನ ಹಾಕಬೇಕಾಗುತ್ತೆ. ಶನಿ ಕೇಳೋದು ಆಲ್ವೇಸ್ ಎಫರ್ಟ್ಸು. ಸೊ ನೀವು ಎಫರ್ಟ್ಸ್ ಹಾಕಿದಾಗ ನಿಮ್ಮ ಏನು ಈ ಉದ್ಯೋಗಕ್ಕೆ ಸಂಬಂಧಿಸಿದ ತೊಂದರೆಗಳೇನಿವೆ ಅವೆಲ್ಲ ನಿವಾರಣೆ ಆಗೋದಕ್ಕೆ ಅವಕಾಶ ಇರುತ್ತೆ. ಬಟ್ ನೀವು ತುಂಬ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಎಫರ್ಟ್ನ ಹಾಕಿ ಕೆಲಸವನ್ನು ಮಾಡಬೇಕಾಗತ್ತೆ ಅಂತ. ರಾಹು ಇರುವಂಥದ್ದು ಕೂಡ 9 ಮತ್ತು 8 ಅಂದರೆ 9ನೇ ಮನೆಯಲ್ಲಿ ವರ್ಷ ಪೂರ್ತಿ ಇರುವಂಥದ್ದು. ಸೊ ಅದರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಿಮ್ಮ ತಂದೆಯ ಜೊತೆಗೆ ಮನಸ್ತಾಪಗಳಾಗುತ್ತೆ. 9ನೇ ಮನೆಯನ್ನು ನಾವು ತಂದೆಯ ಸ್ಥಾನ ಅಂತ ಕರಿತೀವಿ. ತಂದೆಯ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಅದಾದಮೇಲೆ ತಾನು ಮೂಮೆಂಟ್ ಆಗುವಂಥದ್ದು ಮಿಥುನ ರಾಶಿಯವರಿಗೆ 8ನೇ ಮನೆಗೆ ಆಗ್ತಾನೆ. ಇದು ಕೂಡ ಸ್ವಲ್ಪ ವೆಹಿಕಲ್ ರಿಲೇಟೆಡ್ ಇಶ್ಯೂಸ್ ಬರೋದಕ್ಕೆ ಅಥವಾ ವೆಹಿಕಲ್ನಲ್ಲಿ ಓಡಾಡಬೇಕಾದ್ರೆ ನೀವು ತುಂಬ ಕೇರ್ಫುಲ್ ಆಗಿರಿ. ಸಣ್ಣ ಪಟ್ಟ ಆಕ್ಸಿಡೆಂಟ್ಗಳು, ತೊಂದರೆಗಳು ಮಾಡ್ಕೊಳ್ಳೋದು, ಸುಮ್ಮನೆ ನಡೀತಾ ಹೋಗ್ತಾ ಇದ್ದಾಗ ಕೂಡ ಯಾವುದೋ ಒಂದು ಏನೋ ತಗಲಿ ಏನೋ ಆಗಿ ತುಂಬ ನೋವಾಗುವಂಥದ್ದು ಇದೆಲ್ಲ ಆಗೋ ಅವಕಾಶ ಇರುತ್ತೆ. ಹಾಗಾಗಿ ರಾಹುವಿನಿಂದ ಕೂಡ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಮಿಥುನ ರಾಶಿಯವರಿಗೆ ಕೇತುವಿನ ನಾವು ಮುಂಚೆನೆ ನೋಡಿದ್ವಿ. ಎಸ್ ಮೇಡಮ್, ಇನ್ನು ಮಿಥುನ ರಾಶಿಯವರಿಗೆ ಪರಿಹಾರ ಅಂತ ಬಂದಾಗ ಏನು ಸೂಚಿಸ್ತೀರಾ? ಮಿಥುನ ರಾಶಿಯವರಿಗೆ ಪರಿಹಾರ ಅಂತ ಬಂದಾಗ ಇಲ್ಲಿ ನಾವು ಶನಿ ಮತ್ತು ರಾಹು ಈ 2 ಗ್ರಹಗಳಿಗೆ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ ಅಂತ. ನಾನು ಆವಾಗಲೇ ಹೇಳಿದ ಹಾಗೆ ಸ್ಮೋಕಿ ಕ್ವಾಡ್ಸ್ ಅನ್ನುವಂಥ ಸ್ಟೋನ್ನ ಕೂಡ ನೀವು ಧಾರಣೆ ಮಾಡ್ಬೋದು. ಬ್ಲ್ಯಾಕ್ ಟರ್ಮಲಿನ್ ಅನ್ನುವಂಥ ಸ್ಟೋನ್ನ ಧಾರಣೆ ಮಾಡ್ಬೋದು. ಇದರಿಂದ ನಿಮಗೆ ಒಂದು ನೆಗೆಟಿವಿಟಿ ಅಂತ ಏನಿದೆ ಅದು ಕ್ಲಿಯರ್ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ವರ್ಕ್ ಪ್ರೆಷರ್ ಸ್ವಲ್ಪ ಕಡಿಮೆ ಆಗೋದಕ್ಕೆ ಅವಕಾಶ ಇರುತ್ತೆ. ಓಕೆ ಮೇಡಮ್, ಸೊ ಇದು ಮಿಥುನ ರಾಶಿಯವರ ಪರಿಹಾರವಾಗಿತ್ತು. ಜೊತೆಗೆ ಯಾವ ದೇವರನ್ನ ಪೂಜೆ ಮಾಡಬೇಕು ಆ ಥರದ್ದೇನಾದ್ರು ಸರಳ ಪರಿಹಾರ ಅಂತ ಇದೆಯಾ? ಖಂಡಿತ. ಇಲ್ಲಿ ನಮಗೆ ಶನಿ ದೇವರೇ ಆಗಿರೋದ್ರಿಂದ ಶನಿಗೆ ಸಂಬಂಧಿಸಿದಂಗೆ ಎಳ್ಳೆಣ್ಣೆ ದಾನ, ಎಳ್ಳೆಣ್ಣೆಯನ್ನು ಅಭಿಷೇಕಕ್ಕೆ ಕೊಡುವಂಥದ್ದು, ಮತ್ತು ಆಂಜನೇಯ ಸ್ವಾಮಿ ಆರಾಧನೆ, ಹನುಮಂತನ ಆರಾಧನೆ ನಮಗೆ ಶನಿಗೆ ತುಂಬ ಮುಖ್ಯ ಆಗುತ್ತಲ್ವಾ. ಸೊ ಹನುಮಂತನ ಆರಾಧನೆಯನ್ನು ಮಾಡೋದ್ರಿಂದ ಕೂಡ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗೋದಕ್ಕೆ, ಅಂದರೆ ಈ ಮಿಥುನ ರಾಶಿಯವರಿಗೆ ಇರುವಂತಹ ದೋಷಗಳು ನಿವಾರಣೆ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಎಸ್ ಮೇಡಮ್, ಇದು ಮಿಥುನ ರಾಶಿಯವರದ್ದಾಗಿತ್ತು.